ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ಯೋಹಾನ ಮತ್ತು ಯೂದನ ನಡುವಿನ ವಿಭಿನ್ನತೆ. ಈ ದಿನದ ದೇವರ ವಾಕ್ಯ: ಯಾವನು ದೇವರ ಮಗನನ್ನು ಅಂಗೀಕರಿಸಿದ್ದಾನೋ ಅವನಿಗೆ ಆ ಜೀವವುಂಟು. ಯಾವನು ದೇವರ ಮಗನನ್ನು ಅಂಗೀಕರಿಸಲಿಲ್ಲವೋ ಅವನಿಗೆ ಆ ಜೀವವಿಲ್ಲ. 1 ಯೋಹಾನನು 5ನೇ ಅಧ್ಯಾಯ 12ನೇ ವಚನ. ಕ್ರಿಸ್ತನೊಂದಿಗೆ ನಿಕಟವಾದ ಸಂಬಂಧವನ್ನು ಇರಿಸಿಕೊಂಡಿದ್ದ ಕಾಲಗಳಲ್ಲಿ ಯೋಹಾನನಿಗೆ ಆಗಾಗ್ಗೆ ರಕ್ಷಕನು ಎಚ್ಚರಿಕೆಯ ಮಾತುಗಳು ಮತ್ತು ಜಾಗರೂಕತೆಯ ಮಾತುಗಳನ್ನು ಹೇಳುತ್ತಿದ್ದನು. ಈ ಎಲ್ಲ ವಾಗ್ದಂಡನೆಯ ಮಾತುಗಳನ್ನು ಯೋಹಾನನು ಸ್ವೀಕರಿಸುತ್ತಿದ್ದನು. ದೈವನಾದವನ ದೈವಿಕ ಗುಣ ಸ್ವಭಾವಗಳು ಅವನಿಗೆ ಪ್ರಕಟವಾಗುತ್ತಿದ್ದಂತೆ ಯೋಹಾನನು ತನ್ನ ನ್ಯೂನ್ಯತೆಗಳನ್ನು ಮನಗಂಡನು ಮತ್ತು ಆ ಪ್ರಕಟಣೆಯಿಂದ ಅವನು ವಿನಮ್ರ ಸ್ವಭಾವದವನಾದನು. ದಿನದಿಂದ ದಿನಕ್ಕೆ ಅವನು ತನ್ನ ಸ್ವಂತ ಹಿಂಸಾತ್ಮಕ ಮನೋಭಾವಕ್ಕೆ ವ್ಯತಿರಿಕ್ತವಾಗಿ ಅವನು ಯೇಸುವಿನ ಮೃದುತ್ವ ಮತ್ತು ಸಹಿಷ್ಣುತೆಯನ್ನು ನೋಡಿದನು ಮತ್ತು ಕ್ರಿಸ್ತನ ನಮ್ರತೆ ಮತ್ತು ತಾಳ್ಮೆಯ ಪಾಠಗಳನ್ನು ಅವನು ಕೇಳಿದನು. ತನ್ನ ಯಜಮಾನನ ಪ್ರೀತಿಯಲ್ಲಿ ತನ್ನನ್ನು ತಾನು ಕಳೆದುಕೊಳ್ಳುವವರೆಗೂ ದಿನದಿಂದ ದಿನಕ್ಕೆ ಅವನ ಹೃದಯವು ಕ್ರಿಸ್ತನ ಕಡೆಗೆ ಸೆಳೆಯಲ್ಪಟ್ಟಿತು. ದೇವರ ಮಗನ ದೈನಂದಿನ ಜೀವನದಲ್ಲಿ ಅವನು ಕಂಡ ಬಲ ಮತ್ತು ಮೃದುತ್ವ, ಗಾಂಭೀರ್ಯ ಮತ್ತು ಸೌಮ್ಯತೆ, ಶಕ್ತಿ ಮತ್ತು ತಾಳ್ಮೆ ಇವೆಲ್ಲವೂ ಯೋಹಾನನ ಆತ್ಮವನ್ನು ಪ್ರೀತಿಯಿಂದ ತುಂಬಿದವು. ಅವನು ತನ್ನ ಅಸಮಾಧಾನ ಮತ್ತು ಮಹತ್ವಾಕಾಂಕ್ಷೆಯ ಕೋಪದ ಸ್ವಭಾವವನ್ನು ಕ್ರಿಸ್ತನ ರೂಪಿಸುವ ಬಲಕ್ಕೆ ಒಪ್ಪಿಸಿಬಿಟ್ಟನು ಮತ್ತು ದೈವಿಕ ಪ್ರೀತಿಯು ಅವನಲ್ಲಿ ಗುಣಸ್ವಭಾವದ ಮಾನಸಾಂತರವನ್ನು ಉಂಟುಮಾಡಿತು. ಯೋಹಾನನ ಜೀವನದ ಶುದ್ಧೀಕರಣದ ವ್ಯತಿರಿಕ್ತವಾಗಿ ಅವನ ಜೊತೆ ಶಿಷ್ಯನಾದ ಯೂದನ ಜೀವನದ ಗುಣಸ್ವಭಾವಗಳು ರೂಪುಗೊಂಡವು. ತನ್ನ ಜೊತೆಯವರಂತೆ ಯೂದನು ತಾನು ಕ್ರಿಸ್ತನ ಶಿಷ್ಯನೆಂದು ಹೇಳಿಕೊಂಡನು. ಆದರೆ ಅವನು ಕೇವಲ ಒಂದು ರೀತಿಯ ದೈವಭಕ್ತಿಯನ್ನು ಹೊಂದಿದ್ದನು. ಕ್ರಿಸ್ತನ ಗುಣಸ್ವಭಾವದ ಸೌಂದರ್ಯಕ್ಕೆ ಅವನು ಸಂವೇದನಾರಹಿತವಾದ ವ್ಯಕ್ತಿಯಾಗಿರಲಿಲ್ಲ ಮತ್ತು ಅವನು ಆಗಾಗ್ಗೆ ರಕ್ಷಕನ ಮಾತುಗಳನ್ನು ಕೇಳುವಾಗ ಅವನಿಗೆ ದೃಢ ನಿಶ್ಚಯದಿಂದ ಇರಬೇಕು ಎಂದು ಭಾವಿಸುತ್ತಿದ್ದನು. ಆದರೆ ಅವನು ತನ್ನ ಹೃದಯವನ್ನು ತಗ್ಗಿಸುತ್ತಿರಲಿಲ್ಲ. ಅವನು ತನ್ನ ಪಾಪಗಳನ್ನು ಒಪ್ಪಿಕೊಳ್ಳುತ್ತಿರಲಿಲ್ಲ. ಯೋಹಾನನು ತನ್ನ ತಪ್ಪು ದೋಷಗಳ ವಿರುದ್ಧ ಶ್ರದ್ಧೆಯಿಂದ ಹೋರಾಡುತ್ತಿದ್ದನು. ಆದರೆ ಯೂದನು ತನ್ನ ಮನಸ್ಸಾಕ್ಷಿಯನ್ನು ತಿರಸ್ಕರಿಸಿ ಶೋಧನೆಗೆ ಬಲಿಯಾದನು ಮತ್ತು ತನ್ನ ದುಷ್ಟ ಅಭ್ಯಾಸಗಳನ್ನು ಹೆಚ್ಚು ಸುರಕ್ಷಿತವಾಗಿ ತನ್ನಲ್ಲಿಯೇ ಭದ್ರಪಡಿಸಿಕೊಳ್ಳುತ್ತಿದ್ದನು. ಕ್ರಿಸ್ತನು ಕಲಿಸಿಕೊಟ್ಟ ಸತ್ಯಗಳ ಆಚರಣೆಗಳು ಯೂದನ ಆಸೆಗಳು ಮತ್ತು ಉದ್ದೇಶಗಳಿಗೆ ಭಿನ್ನವಾಗಿತ್ತು ಮತ್ತು ಪರಲೋಕದ ಜ್ಞಾನವನ್ನು ಪಡೆಯುವ ಸಲುವಾಗಿ ಅವನು ತನ್ನ ಆಲೋಚನೆಗಳನ್ನು ಬಿಟ್ಟುಕೊಡಲು ಅವನಿಗೆ ಸಾಧ್ಯವಾಗಲಿಲ್ಲ. ಬೆಳಕಿನಲ್ಲಿ ನಡೆಯುವ ಬದಲು ಅವನು ಕತ್ತಲೆಯಲ್ಲಿ ನಡೆಯಲು ಆರಿಸಿಕೊಂಡನು. ಸೈತಾನನು ಅವನನ್ನು ಸಂಪೂರ್ಣವಾಗಿ ನಿಯಂತ್ರಿಸುವವರೆಗೆ ಅವನಲ್ಲಿ ದುಷ್ಟ ಆಸೆಗಳು, ದುರಾಸೆ, ಸೇಡಿನ ಭಾವೋದ್ರೇಕಗಳು, ಅಂಧಕಾರದ ದುಃಖಕರ ಆಲೋಚನೆಗಳೇ ಅವನನ್ನು ಆಳುತ್ತಿತ್ತು. ಕ್ರಿಸ್ತನ ಹಿಂಬಾಲಕರು ಎಂದು ಹೇಳಿಕೊಳ್ಳುವವರಿಗೆ ಯೋಹಾನ ಮತ್ತು ಯೂದನು ಇಬ್ಬರು ಪ್ರತಿನಿಧಿಗಳಾಗಿರುತ್ತಾರೆ. ಈ ಇಬ್ಬರು ಶಿಷ್ಯರಿಗೆ ದೈವಿಕ ಮಾದರಿಯನ್ನು ಅಧ್ಯಯನ ಮಾಡಲು ಮತ್ತು ಅನುಸರಿಸಲು ಒಂದೇ ರೀತಿಯ ಅವಕಾಶಗಳಿದ್ದವು. ಇಬ್ಬರು ಗುಣಸ್ವಭಾವದ ದೋಷಗಳನ್ನು ಹೊಂದಿದ್ದರು ಮತ್ತು ಇಬ್ಬರೂ ಗುಣಸ್ವಭಾವದ ಮಾನಸಾಂತರಕ್ಕೆ ಪ್ರವೇಶವನ್ನು ಹೊಂದಿದ್ದರು. ಆದರೆ ನಮ್ರತೆಯಿಂದ ಒಬ್ಬನು ಯೇಸುವನ್ನು ಪಾಲಿಸುತ್ತಿದ್ದರೆ ಮತ್ತೊಬ್ಬನು ತಾನು ವಾಕ್ಯದಂತೆ ನಡೆದುಕೊಳ್ಳುವುದಿಲ್ಲ, ಆಲಿಸುವವನು ಮಾತ್ರ ಎಂದು ಪ್ರಕಟಪಡಿಸಿದ್ದನು. ಒಬ್ಬನು ಪ್ರತಿದಿನ ಸ್ವಾರ್ಥಕ್ಕಾಗಿ ಸಾಯುತ್ತಾ ಪಾಪವನ್ನು ಜಯಿಸುತ್ತಾ ಸತ್ಯದ ಮೂಲಕ ಪರಿಶುದ್ಧನಾದನು. ಇನ್ನೊಬ್ಬನು ಕೃಪಾಪೂರ್ಣವಾದ ಮಾನಸಾಂತರದ ಶಕ್ತಿಯನ್ನು ವಿರೋಧಿಸುತ್ತಾ ಸ್ವಾರ್ಥ ಆಸೆಗಳನ್ನೇ ಪೂರೈಸಿಕೊಳ್ಳುತ್ತಾ ಸೈತಾನನ ಬಂಧನದೊಳಗೆ ತರಲ್ಪಟ್ಟನು.
ಒಬ್ಬ ವ್ಯಕ್ತಿಯ ಗುಣ ಸ್ವಭಾವದಲ್ಲಿ ಗಮನಾರ್ಹ ದೋಷಗಳಿರಬಹುದು, ಆದರೆ ಅವನು ಕ್ರಿಸ್ತನ ನಿಜವಾದ ಶಿಷ್ಯನಾದಾಗ ದೈವಿಕ ಅನುಗ್ರಹದ ಬಲವು ಅವನನ್ನು ಮಾನಸಾಂತರಗೊಳಿಸುತ್ತದೆ, ಪರಿಶುದ್ಧಗೊಳಿಸುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.